ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣೆ ಗ್ರೀಷ್ಮ ಋತುವು ಅಧಿಕ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷ. ಇಂದು 1ನೇ ತಾರೀಕು ಜೂನ್ ಮತ್ತು ಇಂದು ಸೋಮವಾರ ಪ್ರತಿಪತ್ ತಿಥಿ ಜ್ಯೇಷ್ಠ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಇಂದು ಗುರು ಕರ್ಕ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಇದರ ಫಲವನ್ನ ಎಲ್ಲ ರಾಶಿಗಳಿಗೂ ನಾವು ಈಗಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇವೆ. ಪುನಃ ಇವತ್ತು ಕೂಡ ಈ ಗೋಚಾರದ ಫಲವನ್ನ ಹೇಳೋಣ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಫಲವನ್ನ ಕೊಡ್ತಾ ಇದೆ. ಪರಾಕ್ರಮದಿಂದ ಅನೇಕ ಕೆಲಸಗಳನ್ನ ನೀವು ಸಾಧಿಸಬಹುದು. ಕೆಲವರಿಗೆ ಇದು ಭೂಮಿಯನ್ನು ತಂದುಕೊಡುವಂತಹ ಯೋಗ, ಭೂಮಿ ಯೋಗ, ಮನೆ ಯೋಗ ಇತ್ಯಾದಿಗಳನ್ನ ಕೊಡ್ತಾ ಇದೆ. ಹೀಗಾಗಿ ಮೇಷರಾಶಿಯವರಿಗೆ ಯಾವುದೋ ಒಂದು ಆಸ್ತಿಯ ವಿಷಯದಲ್ಲಿ ಲಾಭ ಆಗೋದಿದೆ. ಯಾರ್ಯಾರು ಕೋರ್ಟ್ ಕಚೇರಿ ಮ್ಯಾಟರ್ಗಳಲ್ಲಿ ಒದ್ದಾಡ್ತಾ ಇದ್ದೀರಿ, ಸಿಲುಕಿ ಹಾಕಿಕೊಂಡು ಅಂಥವರಿಗೆಲ್ಲರಿಗೂ ಎಲ್ಲ ವಿಷಯಗಳು ನಿಮ್ಮ ಪರವಾಗಿ ತಿರುಗಿ ಒಳ್ಳೆಯದಾಗುತ್ತೆ. ತಾಯಿಯೊಡನೆ ನಿಮ್ಮ ಬಾಂಧವ್ಯ ತುಂಬಾ ಚೆನ್ನಾಗಿ ಸಹಕಾರವಾಗುತ್ತೆ. ಆದರೆ ಕೆಲವರಿಗೆ ನಿಮ್ಮ ದಶಾಭುಕ್ತಿ ಅಷ್ಟೊಂದು ಸರಿಯಾಗಿ ಇಲ್ಲದೆ ಹೋದರೆ ತಾಯಿಯೊಡನೆ ಸ್ವಲ್ಪ ವೈಮನಸ್ಸು ಇರುವಂತಹ ಸಾಧ್ಯತೆ ಇರುತ್ತೆ. ಇದು 1 ವರ್ಷದ ತನಕ ನೀವು ನೋಡಬೇಕಾದಂತಹ ಫಲವಾದ್ದರಿಂದ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೊಳ್ಳೋದನ್ನ ಮರಿಬೇಡಿ. ಮೇಷರಾಶಿಯವರಿಗೆ ಗುರು ಗೋಚಾರದಿಂದ ಆಸ್ತಿ ಪಾಸ್ತಿ ಲಾಭ, ಆಸ್ತಿ ಲಭ್ಯ, ಇನ್ನೊಂದು ಮನೆಯ ಲಾಭ ಇತ್ಯಾದಿ ಆಸ್ತಿಗೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ನಿಮಗೆ ಲಾಭ ಆಗೋದಿದೆ. ವೃಷಭ ರಾಶಿಯವರಿಗೆ ಅತ್ಯಂತ ಪರಾಕ್ರಮದಿಂದ ಅನೇಕ ಕೆಲಸಗಳನ್ನ ನೀವೀಗ ಮುಗಿಸ್ಕೊಳ್ತೀರಿ. 12 ವರ್ಷದಲ್ಲಿ ನೋಡದಷ್ಟು ಪರಾಕ್ರಮವನ್ನ ನೀವೇ ನಿಮಗೆ ಅನುಭವಕ್ಕೆ ಬಂದು ದೊಡ್ಡದಾದಂತಹ ಅನೇಕ ಕೆಲಸಗಳನ್ನ ಈಗ ಮಾಡಿ ಮುಗಿಸಿಕೊಂಡು ನಿಮ್ಮ ವ್ಯಕ್ತಿತ್ವವನ್ನ ಬೇರೆಯದೇ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀರಿ. ಮಾತುಕತೆಗಳನ್ನ ಅವಲಂಬಿಸಿದಂತಹ ಉದ್ಯಮಗಳಲ್ಲಿ ಇರೋರಿಗೆಲ್ಲರಿಗೂ, ಅಂದರೆ ಬರವಣಿಗೆಗಾರರು, ಪತ್ರಕರ್ತರು, ಇಂತಹ ಮಾತುಗಾರರು, ಪಾಲಿಟಿಷಿಯನ್ಸು, ಇಂತಹ ರಾಜಕಾರಣಿಗಳು, ನಾಯಕರು, ಇವರಿಗೆಲ್ಲರಿಗೂ ಕೂಡ ನಿಮ್ಮ ಮಾತಿನಿಂದ ಎಲ್ಲರನ್ನೂ ನೀವು ಗೆಲ್ಲಬಹುದು. ಅಷ್ಟೊಂದು ಪರಾಕ್ರಮವನ್ನ ಈಗ ತೋರಿಸ್ತೀರಿ. ಬಂಧುಗಳಿಂದ ನಿಮಗೆ ಸಹಕಾರ ಪ್ರಾಪ್ತಿ ಹಾಗೂ ಅಣ್ಣ ತಮ್ಮಂದಿರೊಡನೆ ಬಹಳನೇ ಒಳ್ಳೆಯ ಸಾಮರಸ್ಯದ ಜೀವನ 1 ವರ್ಷದ ತನಕ ನಿಮಗೆ ಪ್ರಾಪ್ತಿಯಾಗುತ್ತೆ. ಮಿಥುನ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ ಇದು. 1 ವರ್ಷದ ತನಕ ಮನೆಯಲ್ಲಿ ಸಾಮರಸ್ಯ, ಕುಟುಂಬದಲ್ಲಿ ಬಹಳನೇ ಸೌಹಾರ್ದವನ್ನ ನೋಡ್ತೀರಿ. ಹೆಚ್ಚಿನ ಧನಾಗಮ ಕೂಡ ಆಗುತ್ತೆ. 2 ವರ್ಷಗಳಿಂದ ಗುರುಬಲ ಇರಲಿಲ್ಲ, ಬಹಳನೇ ನೊಂದಿದ್ದೀರಿ. ಈಗ ನಿಮ್ಮ ಕುಟುಂಬದವರೊಡನೆ ಬಹಳ ಸಂತೋಷದ ಕ್ಷಣಗಳನ್ನ ನೀವು ಕಳೆಯಬಹುದು. ಕುಟುಂಬದಲ್ಲಿ ದೈವ ಕಾರ್ಯಗಳು ನಡೆಯುತ್ತೆ ಮತ್ತು ಕೆಲವು ಮದುವೆ ಇತ್ಯಾದಿ ಸಮಾರಂಭಗಳು ಕೂಡ ಈಗ ಜರುಗಬಹುದು. ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ ಅನ್ನೋದು ನಿಲ್ಲಿಸುತ್ತೆ. 12 ವರ್ಷದಲ್ಲಿ ಕಾಣದಷ್ಟು ಸಹಕಾರ, ಸಂತೋಷವನ್ನ ಕುಟುಂಬದಲ್ಲಿ ನೀವೀಗ ನೋಡುವಂತಹ 1 ವರ್ಷ ಪ್ರಾಪ್ತಿಯಾಗ್ತಾ ಇದೆ. ಕರ್ಕ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವದಲ್ಲಿ ಬಹಳ ಮುಖ್ಯವಾದಂತಹ ಬದಲಾವಣೆಗಳನ್ನ ಈಗ ಮಾಡಿಕೊಳ್ಳಲೇಬೇಕಾಗತ್ತೆ. ಕೆಲವರು ನಿಮ್ಮನ್ನ ಬಹಳ ಒಳ್ಳೆಯವರು ಇತ್ಯಾದಿಯಾಗಿ ಹೇಳಬಹುದು. ಆದರೆ ಕೆಲವರು ನಿಮ್ಮ ವ್ಯಕ್ತಿತ್ವವನ್ನ ಬಹಳವಾಗಿ ಪ್ರಶ್ನೆ ಮಾಡುವಂತಹ ಸಂದರ್ಭಗಳಲ್ಲಿ ನೀವೀಗ ಸಿಲುಕಿ ಹಾಕಿಕೊಳ್ಳಬಹುದು. ಆಧ್ಯಾತ್ಮಿಕವಾಗಿ ನೀವು ಯೋಚನೆ ಮಾಡಿಕೊಂಡು ಮುಂದೆ ಹೋದಾಗ ತೊಂದರೆ ಆಗೋದಿಲ್ಲ. ಆದರೆ 1 ವರ್ಷದ ತನಕ ನೀವೀಗ ಬದಲಾಗಲೇಬೇಕು ಅನ್ನುವಂತಹ ಸಂದರ್ಭಗಳೇ ನಿಮಗೆ ಸಿಲುಕಿ ನಿಮಗೆ ತೊಂದರೆಗಳಾಗಬಹುದು. ಯಾಕೆ ಹೀಗೆ ಮಾಡಿದೆ, ಯಾಕೆ ಇದನ್ನ ನೀನು ಮಾಡಿದೆ, ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದ್ದೀಯಾ, ನೀನು ಏನಾಗಿ ಬಿಟ್ಟಿದ್ದೀಯಾ, ಇಂತಹ ಮಾತುಗಳನ್ನು ಬೇರೆಯವರಿಂದ ಕೇಳಬೇಕಾದಂತಹ ಸಂದರ್ಭಗಳು ಬರುವುದು ಸಹಜವಾಗಿ ಬಿಡುತ್ತೆ. ಸಿಂಹರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ. ವ್ಯಯಭಾವಕ್ಕೆ ಗುರು ಬರ್ತಾ ಇರೋದ್ರಿಂದ ತೊಂದರೆ ಆಗತ್ತೆ. ಹಣಕಾಸಿನಲ್ಲಿ ತೊಂದರೆ, ವೆಚ್ಚಗಳು ತುಂಬಾ ಜಾಸ್ತಿ ಆಗಬಹುದು. ಹಣ ಬರ್ತಾ ಇದ್ದಂತಹ ಕೆಲವೊಂದು ಮೂಲಗಳಲ್ಲಿ ಕಡಿತ ಉಂಟಾಗಬಹುದು. ಕೆಲವು ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಒಡಕು ಉಂಟಾಗಿ ಅವರು ಸಂಪೂರ್ಣವಾಗಿ ಬೇರೆಯಾಗಿ ಬಿಡಬಹುದು. ದಾಂಪತ್ಯದಲ್ಲೂ ಕೂಡ ಸಾಮರಸ್ಯ ತಪ್ಪಬಹುದು. ಹೀಗಾಗಿ ಸಿಂಹರಾಶಿಯವರಿಗೆ 5 ವರ್ಷದ ತನಕ ಈಗ ಗುರುಬಲ ಇಲ್ಲದಿರುವಂತಹ 5 ವರ್ಷಗಳು ಪ್ರಾರಂಭ ಆಗ್ತಾ ಇರೋದ್ರಿಂದ ಬಹಳ ದೊಡ್ಡದಾದಂತಹ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಈಗ ನೋಡ್ತೀರಿ. ಅದು ಅಷ್ಟೊಂದು ಸಹಯೋಗಕರವಾಗಿ ಏನೂ ಇರೋದಿಲ್ಲ. ಕನ್ಯಾ ರಾಶಿಯವರಿಗೆ ಇದು ಅತ್ಯುತ್ತಮವಾದಂತಹ ಗೋಚಾರವಾಗುತ್ತೆ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಗುಂಪುಗಳಿಂದ ಧನಾಗಮ. ಯಾರು ಮಲ್ಟಿ ಲೆವೆಲ್ ರೆಫರೆನ್ಸ್ ಮಾರ್ಕೆಟಿಂಗ್ ಇತ್ಯಾದಿಗಳನ್ನ ಮಾಡ್ತಾ ಇದ್ದೀರಿ, ಇಂತಹ ಉದ್ಯಮಗಳಲ್ಲಿ ಇರೋರಿಗೆಲ್ಲರಿಗೂ ಕೂಡ ಹೆಚ್ಚಿನ ಧನಾಗಮ ಮಿತ್ರರಿಂದ ಈಗ ಸಾಧ್ಯವಾಗುತ್ತೆ. ನೀವು ಎಲ್ಲಿ ಹೋದ್ರೂ ಕೂಡ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಯೋಗಗಳನ್ನೇ ನೀವು ನೋಡ್ತಾ ಇರ್ತೀರಿ. ಇಷ್ಟಾರ್ಥ ಸಿದ್ಧಿ. ಆದರೆ ಇದರಿಂದ ದಾಂಪತ್ಯಕ್ಕೆ ಮತ್ತು ನಿಮ್ಮ ಕುಟುಂಬದವರಿಗೆ ಅಷ್ಟೊಂದು ಏನು ಮನಸ್ಸಿಗೆ ಅಷ್ಟೊಂದು ಸಂತೋಷ ಆಗೋದಿಲ್ಲ. ಯಾಕೆಂದ್ರೆ ಅವರ ಜೊತೆ ಕಳೆಯೋದಿಕ್ಕೆ ನಿಮಗೆ ಸಮಯ ಕಡಿಮೆ ಆಗಿ ಬಿಡಬಹುದು. ಇದನ್ನ ನೀವು ಸಮತೋಲನದಲ್ಲಿ ಇಟ್ಟುಕೊಂಡು ನಿಮ್ಮ ವ್ಯವಹಾರಗಳನ್ನ ಮಾಡಬೇಕಾಗತ್ತೆ. ತುಲಾ ರಾಶಿಯವರಿಗೆ ನಿಮ್ಮ
ನವಮ ಸ್ಥಾನದಲ್ಲಿ ಗುರು ಇದ್ದ ಇಲ್ಲಿವರೆಗೂ 1 ವರ್ಷ. ಹೀಗಾಗಿ ನಿಮಗೆ ಬಹಳ ದೊಡ್ಡದಾದಂತಹ ಪ್ರತಿಷ್ಠೆ, ಸ್ಥಾನ ಎಲ್ಲವೂ ಪ್ರಾಪ್ತಿಯಾಗಿತ್ತು. ಈಗ ಸ್ಥಾನಚ್ಯುತಿಯಾಗುವಂತಹ ಸಂದರ್ಭಗಳು ನೀವು ಎದುರಿಸಬೇಕಾಗಿ ಬರಬಹುದು. ಕಾರ್ಯಕ್ಷೇತ್ರದಲ್ಲಿ ತೊಂದರೆ, ಕಾರ್ಯಕ್ಷೇತ್ರದಲ್ಲಿ ದೊಡ್ಡದಾದಂತಹ ಜವಾಬ್ದಾರಿಗಳು, ಆದರೆ ಯಾರ ಸಹಕಾರವೂ ಇರೋದಿಲ್ಲ ಮತ್ತು ನಿಮಗೆ ಬರದೇ ಇರುವ ಕೆಲಸಗಳನ್ನ ಕೊಟ್ಟು ನಿಮ್ಮನ್ನ ಈಗ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಸಂದರ್ಭಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಬಾಸ್ಗಳು ಅಷ್ಟೊಂದು ಸಹಕಾರ ಕೊಡೋದಿಲ್ಲ, ನಿಮ್ಮ ಸಹೋದ್ಯೋಗಿಗಳು ಕೂಡ ಅಷ್ಟೊಂದು ಸಹಕಾರವನ್ನ ಕೊಡೋದಿಲ್ಲ. 1 ವರ್ಷ ಸಾಕು, ನಿಮಗೆ ಬಹಳನೇ ಗೌರವ ಕೊಟ್ಟಾಗಿದೆ, ಈಗ ಅಷ್ಟೊಂದು ಬೇಡ ಅನ್ನೋ ರೀತಿಯಲ್ಲಿ ಎಲ್ಲರೂ ನಿಮ್ಮಿಂದ ದೂರವಾಗಬಹುದು. ಪದಚ್ಯುತಿಯಾಗುವಂತಹ ಭಯವನ್ನ ದೊಡ್ಡ ಹುದ್ದೆಯಲ್ಲಿ ಇರುವವರು ಎದುರಿಸಬೇಕಾಗಿ ಬರಬಹುದು. ವೃಶ್ಚಿಕ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಗೋಚಾರ. ನಿಮಗೆ ಭಾಗ್ಯೋದಯವಾಗುತ್ತೆ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಯಾರ್ಯಾರಿಗೆ ಮದುವೆಯಾಗಲು ಯೋಗ್ಯರಾಗಿದ್ದೀರಿ ಅಂತಹವರಿಗೆ ಕಂಕಣ ಭಾಗ್ಯ ಒದಗಿ ಬರುತ್ತೆ. ಪೋಷಕರಾಗಬೇಕು ಅಂತ ಇರುವಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಒದಗಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಬಹಳನೇ ಶುಭಕರವಾದಂತಹ ಸಮಯ ಇದಾಗತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಹಿರಿಯರ ಆಶೀರ್ವಾದ ಪ್ರಾಪ್ತಿಯಾಗತ್ತೆ. ತಂದೆಯೊಡನೆ ಬಹಳನೇ ಸಾಮರಸ್ಯದಿಂದ ನೀವು ವ್ಯವಹಾರವನ್ನ ಮಾಡಬಹುದು. ತಂದೆಯ ಪ್ರೀತಿಯನ್ನ ಈಗ ನೀವು ಗೆಲ್ಲಬಹುದು. ಧನು ರಾಶಿಯವರಿಗೆ 1 ವರ್ಷದ ಕಾಲ ನಿಮಗೆ ಪಾರ್ಟ್ನರ್ಶಿಪ್ ಇತ್ಯಾದಿಗಳಲ್ಲಿ ಜೀವನ ಸಂಗಾತಿಯೊಡನೆ ಬಹಳ ಒಳ್ಳೆಯ ಸಮಯವನ್ನ ಈಗ ನೋಡಿದ್ದೀರಿ. 1 ವರ್ಷ ಈಗ ಬಹಳ ಕಠಿಣವಾದಂತಹ ಸಮಯವನ್ನ ನೋಡ್ತೀರಿ. ಪಾರ್ಟ್ನರ್ಶಿಪ್ಗಳಲ್ಲಿ ಒಡಕು, ದಾಂಪತ್ಯದಲ್ಲಿ ತೊಂದರೆ ಹಾಗೂ ಮಿತ್ರತ್ವಗಳಲ್ಲಿ ಒಡಕು, ಎಲ್ಲ ರೀತಿಯಲ್ಲಿ ಮನಸ್ಸಿಗೆ ನಿಮಗೆ ಕ್ಲೇಶ ತರುವಂತಹ ಸಂದರ್ಭಗಳನ್ನ ಈಗ 1 ವರ್ಷದ ತನಕ ಎದುರಿಸಬೇಕಾಗಿ ಬರಬಹುದು. ಇದರಿಂದ ಆರೋಗ್ಯದಲ್ಲೂ ಕೂಡ ತೊಂದರೆಗಳು ಆಗಬಹುದು. ಮಧುಮೇಹ ಇತ್ಯಾದಿ ಮತ್ತು ತೂಕ ಹೆಚ್ಚಾಗುವುದು, ಅದಕ್ಕೆ ಸಂಬಂಧಿಸಿದಂತಹ ರೋಗಗಳು ಇವೆಲ್ಲವೂ ನಿಮ್ಮನ್ನ ಕಾಡುವ ಸಾಧ್ಯತೆಗಳು ಇರುತ್ತೆ. ಮಕರ ರಾಶಿಯವರಿಗೆ ಅತ್ಯುತ್ತಮವಾದಂತಹ ಫಲ. ಎಲ್ಲ ಕಡೆಗೂ ಜಯವನ್ನ ಸಾಧಿಸ್ತೀರಿ. ಎಲ್ಲರೂ ನಿಮ್ಮೊಡನೆ ಕೆಲಸ ಮಾಡಲು ಹಾತೊರಿತಾ ಇರ್ತಾರೆ. ದಾಂಪತ್ಯದಲ್ಲಿ ನೆಮ್ಮದಿ, ಮಿತ್ರತ್ವಗಳಲ್ಲಿ ಬಹಳನೇ ಸಾಮರಸ್ಯ, ಈ ಎಲ್ಲ ಫಲಗಳನ್ನ ಗುರು ನಿಮಗೆ ತಂದುಕೊಡ್ತಾ ಇದ್ದಾನೆ. ಯಾರ್ಯಾರಿಗೆ ಮದುವೆಯಾಗಲಿಕ್ಕೆ ಯೋಗ್ಯರಾಗಿದ್ದೀರಿ ಅಂತಹವರಿಗೆ ಕಂಕಣ ಭಾಗ್ಯ ಮತ್ತು ಯಾವ ಪೋಷಕರು ದಂಪತಿಗಳು ಸಂತಾನವನ್ನು ಪಡೆಯಲಿಕ್ಕೆ ನೋಡ್ತಾ ಇದ್ದೀರಿ ಅಂತವರಿಗೆ ಸಂತಾನ ಭಾಗ್ಯ ಕೂಡ ಈಗ ಪ್ರಾಪ್ತಿಯಾಗತ್ತೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಕೂಡ ನಿಮಗೆ ಹೇರಳವಾಗಿ ಪ್ರಾಪ್ತಿಯಾಗತ್ತೆ. ಕುಂಭರಾಶಿಯವರಿಗೆ ಇದು ಸ್ವಲ್ಪ ಕಷ್ಟಕರವಾದಂತಹ ಗೋಚಾರ ಆಗಬಹುದು. ಶತ್ರುಗಳು ಹಿಮ್ಮೆಟ್ತಾರೆ, ಆದರೂ ಕೂಡ ಹೊಸ ಶತ್ರುಗಳನ್ನ ನೀವು ಈಗ ಸೃಷ್ಟಿ ಮಾಡಿಕೊಳ್ಳುವಂತಹ ಸಂದರ್ಭಗಳು ಬಂದು ಬಿಡಬಹುದು. ಯಾರ್ಯಾರು ಆಧ್ಯಾತ್ಮ ಮಾರ್ಗದಲ್ಲಿ ಇದ್ದಾರೆ ಅಂತಹವರಿಂದ ನಿಮಗೆ ಸ್ವಲ್ಪ ವೈಮನಸ್ಯ ಇತ್ಯಾದಿಗಳು ಬರಬಹುದು. ಆಧ್ಯಾತ್ಮ ಮಾರ್ಗದಲ್ಲಿ ಇರುವಂತಹ ಗುರುಗಳು ಇತ್ಯಾದಿಗಳು ಅವರೊಡನೆ ಸ್ವಲ್ಪ ತೊಂದರೆಗಳು, ಅವರ ಬೇಸರ ನಿಮ್ಮ ಮೇಲೆ ಇತ್ಯಾದಿಗಳಿಂದ ನಿಮಗೆ ತೊಂದರೆ ಆಗಬಹುದು. ಹೀಗಾಗಿ ಆಧ್ಯಾತ್ಮ ಮಾರ್ಗದಲ್ಲಿರುವವರ ಬಳಿ ನೀವು ಬಹಳ ವಿವೇಕವಾಗಿ ವರ್ತಿಸೋದು ಒಳ್ಳೆಯದು. ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ಸುಮ್ಮನೆ ಅನೇಕರು ನಿಮ್ಮನ್ನ ದ್ವೇಷ ಮಾಡುವಂತಹ ಸಂದರ್ಭಗಳನ್ನ ನೀವು ನೋಡ್ತಾ ಬರಬಹುದು ಅಥವಾ ನಿಮಗೆ ಆ ರೀತಿ ಭಾಸವಾಗಬಹುದು. ಅನೇಕರು ನಿಮ್ಮನ್ನ ಎದುರಿಸಬೇಕು ಅಂತ ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಂಥವರು ಈಗ ಬಂದು ನಿಮ್ಮ ಬಗ್ಗೆ ಅಸಮಾಧಾನದ ಮಾತುಗಳನ್ನ ಬಹಳ ಸುಲಭವಾಗಿ ಆಡಿಬಿಡಬಹುದು. ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಕೊನೆಗೆ ಜಯ ನಿಮ್ಮದೇ ಆಗತ್ತೆ. ಭಗವಂತನ ಧ್ಯಾನವನ್ನ ಮಾಡೋದು ಮರಿಬಾರದು. ಮೀನರಾಶಿಯವರಿಗೆ ಗುರುಬಲ ಬರ್ತಾ ಇದೆ. 5 ವರ್ಷಗಳ ಕಾಲ ಗುರುಬಲ ಇರಲಿಲ್ಲ, ಇನ್ನು 7 ವರ್ಷಗಳು ಗುರುಬಲ ಬರುವಂತಹ ಬದಲಾವಣೆ ಈಗ ಆಗ್ತಾ ಇದೆ. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗತ್ತೆ. ಹೊಸ ಕಾರ್ಯಕ್ಷೇತ್ರಗಳ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಅನೇಕರು ವಿದ್ಯಾರ್ಥಿಗಳಿಗೂ ಕೂಡ ಬಹಳನೇ ಒಳ್ಳೆಯ ಅವಕಾಶಗಳು ಪ್ರಾಪ್ತಿಯಾಗತ್ತೆ. ಯಾರ್ಯಾರಿಗೆ ಕಂಕಣ ಭಾಗ್ಯ ಬೇಕಾಗಿತ್ತು, ಯಾರಿಗೆ ಮದುವೆಯಾಗುವ ಪ್ರಾಪ್ತ ವಯಸ್ಕರಿದ್ದೀರಿ ಅಂತವರಿಗೆ ಕಂಕಣ ಭಾಗ್ಯ ಪ್ರಾಪ್ತಿಯಾಗತ್ತೆ. ಯಾರು ಸಂತಾನ ಭಾಗ್ಯವನ್ನ ನೋಡ್ತಾ ಇದ್ದೀರಿ ಅಂತಹ ದಂಪತಿಗಳಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗತ್ತೆ. ಎಲ್ಲ ರೀತಿಯಲ್ಲಿ ಶುಭ ಫಲ, ಧನಾಗಮ ಕೂಡ ಆಗತ್ತೆ. ಮೀನರಾಶಿಯವರಿಗೆ ನಿಮ್ಮ ಕಷ್ಟಗಳು ಕೊನೆಯಾಗುವಂತಹ ಸಮಯ ಈಗ ಬಂದಿದೆ. ಇನ್ನು 7 ವರ್ಷಗಳ ಕಾಲ ಗುರುಬಲವನ್ನ ನೀವು ಅನುಭವಿಸಬಹುದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ ಲೇಖನವನ್ನ ಮಾಡೋದ್ರಿಂದ ಪುನರ್ಜನ್ಮ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.